ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನ ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇಡೀ ರಾಷ್ಟ್ರ ಎಲ್ಲ 140 ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತ ಹೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನ್ ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳಿದ್ದೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ. ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಅದರಿಂದ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಣಯಕ್ಕೆ ನಮಗೆ ಬೆಂಬಲ ಇದೆ. ಸರ್, ನೀವು ಮಾಜಿ ಪ್ರಧಾನಿ ಆಗಿದ್ದವರು, ಇಂಥ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಏನಾದ್ರು ಸಲಹೆಗಳನ್ನ ಅಥವಾ ಅವ್ರೇನಾದ್ರು ನಿಮ್ ಕಾಲ್ ಮಾಡಿದಂತದ್ದು ಆ ತರದ ಏನಾದ್ರು ಘಟನೆಗಳು? ಅವ್ರು ಏನ್ ನನಗೆ ಕಾಲ್ ಮಾಡಿಲ್ಲ. ಅವ್ರು ಕಾಲ್ ಮಾಡಬೇಕಾದ ಅವಶ್ಯಕ ಬಿದ್ದರೆ ನಾನೇ ನನ್ನ ಅಭಿಪ್ರಾಯವನ್ನ ಲಿಖಿತವಾಗಿಯೇ ತಿಳಿಸ್ತೇನೆ. ಹಲವಾರು ಕಾಗದಗಳನ್ನ ನಾನು ಪತ್ರಿಕೆಗೆ ರಿಲೀಸ್ ಮಾಡಲ್ಲ, ಅನೇಕ ವಿಷಯ ಬರೀತೇನೆ. ಯಾವ್ಯಾವ ಸಂದರ್ಭದಲ್ಲಿ ನನ್ನ ಭಾವನೆ ಏನು ಅನ್ನೋದನ್ನ ನಾನು ಪತ್ರದ ಮುಖೇನ ತಿಳಿಸ್ತೇನೆ. ಏಕೆಂದ್ರೆ ಫೋನಲ್ಲಿ ಮಾತಾಡಿದ್ರೆ ಆಗೋದಿಲ್ವ ಅಂದ್ರೆ ಎಲ್ಲ ಪತ್ರದಲ್ಲೇ ಬರೀತೀವೋ ಅದಷ್ಟು ಫೋನಲ್ಲಿ ಮಾತಾಡಕ್ಕಾಗತ್ತೆ. ಹಲವಾರು ಕಾಗದ ಪತ್ರಗಳನ್ನ ಬರೆದಿದ್ದೇನೆ, ಮುಂದೂ ಬರೀತೇನೆ. ನನಗೇನು ಅನ್ನಿಸ್ತೋ ಅದನ್ನ ಹೇಳುವಾಗ ಯಾವುದೇ ಮನಸ್ಸಲ್ಲಿ ಆತಂಕ ಇಲ್ಲ. ಅವರೇ ನನ್ನ ಸಂಬಂಧ. ಇವತ್ತು ನಾಳೆ ನಾಡಿದ್ದು ಅನ್ನೋ ಪ್ರಶ್ನೆ ಇಲ್ಲ. ನನ್ನ ರಾಜಕೀಯದ ಕೊನೆ ಘಟ್ಟದಲ್ಲಿ ನಾನೊಂದು ತೀರ್ಮಾನ ತಗೊಂಡಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.